ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸ್ನೇಹಿತರ ಪ್ರೀತಿಪಾತ್ರರ ದಾಕ್ಷಿಣ್ಯಕ್ಕೊಳಗಾಗಿ ಆ ಒಂದು ಸ್ನೇಹಕ್ಕೆ ಕಟ್ಟು ಬಿದ್ದು ಇಡೀ ದಿನ ವ್ಯರ್ಥ ಆಗಬಹುದು. ನಿಮ್ಗೆ ಯಾವುದೋ ಮುಖ್ಯವಾದಂತಹ ಕೆಲಸ ಇರುತ್ತೆ, ಸ್ನೇಹಿತರು ಇನ್ನೆಲ್ಲಿಗೋ ಕರೀತಾರೆ, ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಹೋದರೆ ನಿಮ್ಮ ಕೆಲಸ ಹಾಳಾಗತ್ತೆ, ಹೋಗದೇ ಇದ್ದರೆ ಅವರೆಲ್ಲಿ ಬೇಜಾರು ಮಾಡ್ಕೊಳ್ತಾರೋ ಅನ್ನುವಂತಹ ಒಂದು ದಾಕ್ಷಿಣ್ಯ. ಈ ಒಂದು ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದು ಇಡೀ ದಿನವನ್ನು ಹಾಳು ಮಾಡ್ಕೊಳ್ತೀರಿ. ಮಕ್ಕಳು ತುಂಬ ವಿಧೇಯರಾಗಿರ್ತಾರೆ ಪೋಷಕರಿಗೆ, ಶಿಕ್ಷಕರಿಗೆ. ಇದರಿಂದ ಮನಸ್ಸಿಗೆ ಸಂತೋಷ ಸಿಕ್ಕತ್ತೆ. ಹೇಳದ ಹಾಗೆ ಕೇಳ್ತಾರೆ ಅಂತಕ್ಕಂತಹ ಒಳ್ಳೆಯ ಅಭಿಪ್ರಾಯವನ್ನು ಹಿರಿಯರು ಮತ್ತು ಶಿಕ್ಷಕರು ಮಕ್ಕಳ ಬಗ್ಗೆ ಹೇಳ್ತಕ್ಕಂಥದ್ದಾಗಬಹುದು. ಕೈ ಹಿಡಿದಂತಹ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ, ಯಾಕೆ ಅಂತಂದರೆ ಸಮಯ ವ್ಯರ್ಥ ಆಗುವಂಥದ್ದು. ಒಳ್ಳೆಯ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಉತ್ತಮವಾದಂತಹ ದಿವಸ. ಆದರೆ ಪ್ರಯತ್ನ ಮಾಡಬೇಕಲ್ಲ, ಪ್ರಯತ್ನದಿಂದ ಆ ಕೆಲಸಗಳಾಗಬೇಕಲ್ಲ, ಅದು ಮುಖ್ಯ. ಸಮಾಜದಲ್ಲಿ ಹೆಸರನ್ನು ಗಳಿಸ್ತಕ್ಕಂತಹ, ಮರ್ಯಾದೆಯನ್ನು ಉಳಿಸ್ಕೊಳ್ತಕ್ಕಂತಹ, ಸ್ಥಾನಮಾನಗಳನ್ನು ಗಿಟ್ಟಿಸ್ಕೊಳ್ತಕ್ಕಂತಹ ಅವಕಾಶ ನಿಮಗೆ ಒದಗಿ ಬರುವಂಥದ್ದಿದೆ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಯಾವುದೋ ನಿರ್ಧಾರದಿಂದ ಅವಕಾಶ ವಂಚಿತರಾಗಬೇಡಿ ಅಂತ ಹೇಳಿ ಸಲಹೆ. ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ, ಶುಭವಾಗಲಿ. ವೃಷಭ ರಾಶಿ. ವ್ಯವಹಾರದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿವಸ, ಆದರೂ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನ, ಸಂತೋಷ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಒಳ್ಳೆಯ ಸ್ವಭಾವ, ವ್ಯಕ್ತಿತ್ವ, ವರ್ತನೆ, ನಡವಳಿಕೆ, ಮಾತು ಬೇರೆಯವರಿಗೆ ಮಾರ್ಗದರ್ಶಿ ಆಗುವಂಥದ್ದು. ಎಷ್ಟೋ ಜನ ನಿಮ್ಮ ಮಾತಿನಿಂದ ಪರಿವರ್ತನೆಯನ್ನು ಹೊಂದ್ತಾರೆ, ಧನಾತ್ಮಕವಾದಂತಹ ಫಲವನ್ನು ಕಾಣ್ತಾರೆ. ಇದು ಬಹಳ ಮುಖ್ಯವಾಗತ್ತೆ. ಜನ ಈ ಎಲ್ಲ ಸದ್ಗುಣಗಳನ್ನು ಹೊಂದಿರತಕ್ಕಂತಹ ನಿಮ್ಮನ್ನು ನೋಡಬೇಕು, ಮಾತಾಡಬೇಕು, ನಿಮ್ಮ ಮಾರ್ಗದರ್ಶನ ಬೇಕು, ನಿಮ್ಮ ಸಲಹೆ ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಜನ ಮನವನ್ನು ಗೆದ್ದಂತಹ ನಿಮಗೆ ಉತ್ತಮವಾದಂತಹ ಗೌರವ, ಸ್ಥಾನಮಾನಗಳು ಸಿಕ್ಕಬಹುದು. ಹಿರಿಯರು ನಿಮ್ಮ ವಿಚಾರಗಳನ್ನು ಬಂದಾಗ ತುಂಬ ಗೌರವದಿಂದ ಕಾಣ್ತಾರೆ. ಕಿರಿಯರು ಕೂಡ ನಿಮ್ಮನ್ನು ತುಂಬ ಅಭಿಮಾನದಿಂದ, ಗೌರವದಿಂದ ನೋಡ್ತಾರೆ, ನಡ್ಕೊಳ್ತಾರೆ ಅನ್ನುವಂಥದ್ದು. ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಹೋಗಿ ನೀವು ಕಷ್ಟದಲ್ಲಿ ಸಿಗಹಾಕ್ಕೊಳ್ತೀರಿ ಅಂತ ಅರ್ಥ. ಮಂಗಳ ಕಾರ್ಯಗಳಲ್ಲಿ ಭಾಗಿಗಳಾಗಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಹೆಚ್ಚಾಗ್ತಕ್ಕಂಥದ್ದು. ಸಂಬಂಧಿಕರು ಹಣಕ್ಕೋಸ್ಕರವಾಗಿ ನಿಮ್ಮನ್ನು ಹಿಂಸೆ ಮಾಡಬಹುದು, ಕೇಳಬಹುದು. ಪರಿಸ್ಥಿತಿಗಳು ಚೆನ್ನಾಗಿರೋದಿಲ್ಲ. ಕೊಟ್ಟು ನಿಷ್ಠುರ ಆಗೋದಕ್ಕಿಂತ ಕೊಡದಲ್ಲೇ ನಿಷ್ಠುರ ಆಗ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿ ಸಲಹೆ, ಸಹಾಯ ಮಾಡೋದು ಬೇರೆ, ವ್ಯವಹಾರದ ದೃಷ್ಟಿಯಿಂದ ಹಣ ಕೊಡುವಂಥದ್ದು ಬೇರೆಯಾಗಿರುತ್ತೆ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ದುಡ್ಡಿನ ವಿಚಾರದಿಂದ ಸ್ವಲ್ಪ ಸಂಕಷ್ಟ ಆಗ್ತಕ್ಕಂತಹ ದಿವಸ ಇದಾಗಿದೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಜಗಳ ಆಗ್ಬೋದು, ಮಾತಿಗೆ ಮಾತು ಬೆಳಿಬೋದು, ವಾದ ವಿವಾದಗಳಾಗ್ಬೋದು, ಚರ್ಚೆ ಆಗ್ಬೋದು. ಆದರೆ ಯಾವುದರಿಂದಲೂ ಏನೂ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಜಗಳ ಆಡಿದ್ದಷ್ಟೇ ಲಾಭ ಅನ್ನುವ ಹಾಗೆ ಆಗುವಂಥದ್ದು. ಕೆಲಸದ ಒತ್ತಡ ತುಂಬ ಇರುವಂತಹ ದಿವಸ. ತುಂಬ ಜಾಗರೂಕತೆಯಿಂದ, ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸಬೇಕಾದಂಥದ್ದು. ತುಂಬ ತಿರುಗಾಟವೋ ಅಥವಾ ಒತ್ತಡವೋ ಇರುತ್ತೆ, ಆದಾಯ ಮಾತ್ರ ಶೂನ್ಯವಾಗಿರುತ್ತೆ. ಯೋಜನಾಬದ್ಧವಾದಂತಹ ಕೆಲಸಗಳಲ್ಲಿ ಮಾತ್ರ ಯಶಸ್ಸನ್ನು ಕಾಣಬಹುದು. ಪ್ಲಾನ್ಡಾಗಿ ಯಾವುದನ್ನು ಮಾಡ್ತಿರೋ ಆ ಕೆಲಸದಿಂದ ಮಾತ್ರ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಕ್ಕತ್ತೆ. ಉಳಿದೆಲ್ಲ ವ್ಯರ್ಥವಾಗ್ತಕ್ಕಂತಹ ಸಮಯವಾಗುತ್ತೆ. ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ನಡೆಸ್ತೀರಿ, ಆದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಇಷ್ಟ ದೇವತಾ ಆರಾಧನೆ ಮಾಡಿ, ಶುಭವಾಗಿ. ಕರ್ಕಾಟಕ ರಾಶಿ. ಬೌದ್ಧಿಕವಾದಂತಹ ವಿಚಾರದಲ್ಲಿ, ಬೌದ್ಧಿಕ ಕೆಲಸದಲ್ಲಿ ನಿಮಗೆ ಜಯ ಅನ್ನುವಂಥದ್ದು, ಯಶಸ್ಸು ಅನ್ನುವಂಥದ್ದು ಸಿಕ್ಕತ್ತೆ. ವಿನಾಕಾರಣ ಸಿಟ್ಟು ಮಾಡ್ಕೊಳ್ತೀರಿ. ಇದರಿಂದ ಮನೆಯವರಿಗೆಲ್ಲ ಆತಂಕವಾಗುತ್ತೆ, ಏನು ಮಾಡಿಬಿಡ್ತಾರೋ ಅನ್ನುವಂತಹ ರೀತಿಯಲ್ಲಿ ಆಗುತ್ತೆ. ಆ ಕೋಪ ನಿಮ್ಮ ಹಿಡಿತದಲ್ಲಿರಬೇಕು. ಹತೋಟಿ ತಪ್ಪಿತು ತೊಂದರೆಗಳು ಆಗುವಂಥದ್ದಿರುತ್ತೆ. ಕರ್ತವ್ಯ ಲೋಪದಿಂದ
ನಿಮ್ಮ ಮೇಲೆ ಆಪಾದನೆ ಬರುವಂತಹದ್ದು. ಜವಾಬ್ದಾರಿಯಿಂದ ವರ್ತಿಸಬೇಕು. ಸಮಾಜ ಪ್ರತಿ ಕ್ಷಣವೂ ಕೂಡ ಪ್ರತಿಯೊಂದನ್ನು ಗಮನಿಸ್ತಾ ಇರುತ್ತೆ. ನಾವು ಒಬ್ಬರಾಗಿ ಕೆಲಸ ಮಾಡ್ತಾ ಇದ್ದರೆ 1000 ಜನ ನಮ್ಮ ಕೆಲಸದ ಬಗ್ಗೆ ಗಮನವನ್ನು ಹರಿಸಿರ್ತಾರೆ. ಇದು ನಮಗೆ ಗೊತ್ತಿರಬೇಕು. ಇಲ್ಲದೇ ಇದ್ದರೆ ನಮ್ಮಿಂದ ತಪ್ಪಾಗತ್ತೆ, ಸಮಾಜಕ್ಕೆ ಕೆಟ್ಟ ಸಂದೇಶ ನಮ್ಮಿಂದ ಹೋಗುತ್ತೆ. ಅದು ಆಗಬಾರ್ದು ಅಂತ ಹೇಳುವಂಥದ್ದು. ಮನೆಯ ನವೀಕರಣ, ಅಲಂಕಾರ, ಇದಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡುವಂಥದ್ದು. ದಾಂಪತ್ಯ ಜೀವನ ಸುಖಮಯವಾಗಿದ್ದರೂ ಕೂಡ ನೀವು ಚೆನ್ನಾಗಿರೋದಕ್ಕೆ ಆಸ್ಪದ ಕೊಡೋದಿಲ್ಲ. ಖುಷಿಯಾಗಿರ್ತಕ್ಕಂಥವ್ರನ್ನ ಯಾವುದೋ ಒಂದು ಸಣ್ಣ ಮಾತಿನಿಂದ, ಚುಚ್ಚು ಮಾತಿನಿಂದ ಘಾಸಿಗೊಳಿಸ್ತಕ್ಕಂಥದ್ದು, ಅವರು ಮನಸ್ಸು ನೋವಾಗಿ ನಿಮಗೆ ವ್ಯತಿರಿಕ್ತವಾಗಿ ನಡ್ಕೊಳ್ತಕ್ಕಂಥದ್ದಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.